ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಇವತ್ತಿನ ಲಾಗ್ ಏನಪ್ಪ ಅಂದರೆ ಅದೇ ನಿನ್ನೆ ಮೋಟ್ರು ಕೆಟ್ಟೋಗಿತ್ತು ಅಂತ ಹೇಳಿ ಪೈಪಲ್ಲಿ ಈಚೆ ತೆಗೆದಿಟ್ಟಿದ್ವಲ್ಲ. ಸೊ ಅದನ್ನು ತೊಗೊಂಡೋಗ್ಬೇಕು. ಎಲ್ಲಿಗಪ್ಪ ಅಂದರೆ ಅದು ಥ್ರೆಡ್ ಹೋಗ್ಬಿಟ್ಟಿದೆ. ಸೊ ಥ್ರೆಡ್ನ ಹಾಕ್ಸ್ಕೊಂಬರ್ಗೆ ತೊಗೊಂಡೋಗ್ಬೇಕು. ಅದು ಹಂಗೆ ಈ ಸಲ ಹಾಕಿರೋದನ್ನ ಮೋಟ್ರು ಬಿಟ್ಟರೆ ಭೂಮಿ ಒಳಗಡೆ. ಸೊ ನೆಕ್ಸ್ಟ್ ಟೈಮ್ ಎತ್ತಬೇಕಾದ್ರೆ ಕಲರ್ಗಳ ಥ್ರೆಡ್ಡಲ್ಲಿ ಹೋಗ್ಬಿಡುತ್ತೆ, ಮತ್ತು ಕಲರಲ್ಲಿ ಹಾಕ್ಸ್ಬೇಕಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ತಗೋಗ್ತೀವಿ ಬನ್ನಿ. ಸೊ ನೋಡ್ತಿರ್ಬೋದು, ಆಟೋ ಕೂಡ ಬಂದಿದೆ. ಆಟೋ ಏನಕ್ಕಪ್ಪ ಬಂದಿದೆ ಅಂದರೆ ಪೈಪ್ಗಳು ತಗೋಗಿ ಬಂದಿದೆ. ಒಟ್ಟು 13 ಪೈಪ್ ಇದೆ. 13 ಪೈಪು ಕೂಡ ಥ್ರೆಡ್ಡಿಂಗ್ ಹಾಕ್ಸ್ಬೇಕು. ಒಂದು ಪೈಪ್ಗೆ 150 ರೂಪಾಯಿನ ಕೇಳಿದಾರಂತೆ. ಒಟ್ಟು 13 ಪೈಪ್ಗೆ ಎಷ್ಟಾಗುತ್ತೆ ಅಂದರೆ 200 ರೂಪಾಯಿ ಗಂಟೆ ಹತ್ತಿರ ಆಗ್ಬೋದು. ಸೊ ಕಾಲರ್ ಹೋಗಿ ಕಾಲು ಹಾಕ್ಸ್ಬೇಕಾಗುತ್ತೆ. ಕಾಲರ್ ಒಂದು 200 ರೂಪಾಯಿ 300 ರೂಪಾಯಿ ಆಗುತ್ತಂತೆ. ಸೊ ಅಪ್ಪ ನಾನು ಕೂಡ ಪೈಪ್ನ ಎತ್ಕೋತಿದ್ದೀವಿ. ಒಬ್ಬರೇ ಎತ್ತು ಕೂಡ ಎತ್ತಿಗೆ ಹಾಕೋದಕ್ಕಾಗಲ್ಲ ಆಟೋಗೆ. ಅದಕ್ಕೋಸ್ಕರ ನೋಡ್ತಿರ್ಬೋದು, ನೋಡಿ ರೈತರಿಗಷ್ಟೇ ಅಷ್ಟು ಇರುತ್ತೆ ಅಂತ. ಸುಮ್ಮನೆ ಅಲ್ಲ ರೈತರು ಫಾರ್ಮಿಂಗ್ ಮಾಡೋದು, ತೋಟ ಮಾಡೋದೆಲ್ಲ ಸುಮ್ಮನೆ ಹೇಳಷ್ಟು ಈಸಿ ಅಂತೂ ಅಲ್ಲ. ಇದೆಲ್ಲ ಅನುಭವ ಆಗಲೇಬೇಕು. ಸೊ ಹಾಗೆಯೇ ನೋಡ್ತಿರ್ಬೋದು, ನಮ್ಮದು ಈ ಪೈಪ್ಗಳೆಲ್ಲ 15 ವರ್ಷ ಆಗಿದೆ ಭೂಮಿ ಒಳಗೆ ಬಿಟ್ಟು. ನೋಡ್ತಿರ್ಬೋದು, ಯಾವುದು ಕೂಡ ರೆಸ್ಟ್ ಹಿಡ್ದಿಲ್ಲ. ಲಾಸ್ಟ್ ಒನ್ ಇಯರಿಂದ ಒಂದು ಪೈಪ್ ಹಾಕಿದ್ದು, ಅದು ಪಕ್ಕ ತೋಡ್ತಾರೆ ಇಸ್ಕೊಂಡು ನೋಡ್ತಿರ್ಬೋದು ಪೈಪೆಲ್ಲ ಯಾವ ರೀತಿ ರೆಸ್ಟ್ ಹಿಡ್ದಿದೆ ಅಂತ. ಸೊ ನಾವು ಯೂಸ್ ಮಾಡಿರೋಂಥ ಪೈಪ್ 15 ವರ್ಷ ಹಿಂದೆ ಕಂಪ್ನಿ ಬಂದು ಸೂರ್ಯಪ್ರಕಾಶ್ ಅಂತ. ಸೊ ಎಷ್ಟು ಬ್ರ್ಯಾಂಡ್ ಇದೆ, ಚೆನ್ನಾಗಿದೆ. ಸೊ ಹಾಗೆ ಆಟೋ ಕೂಡ ಲೋಡ್ ಮಾಡ್ಕೊಂಡಾಯಿತು. ಲೋಡ್ ಮಾಡ್ಕೊಂಡ್ಮೇಲೆ ಬಿಗಿಯಾಗಂತೂ ಕಟ್ಟಲೇಬೇಕು. ಏನಕ್ಕೆ ಸೇಫ್ಟಿ ಇಂಪಾರ್ಟೆಂಟು. ನಾವೇನೇ ಎಲ್ಲಿಗೆ ಹೋಗ್ತಿದ್ರು ಕೂಡ ಸೇಫ್ಟಿನ ತೊಗೊಂಡೋಗಿ ಕಟ್ಕೊಂಡು, ಯಾರು ಗ್ರಾಚಾರ ಯಾವ ಟೈಮಲ್ಲಿ ಕೆಟ್ಟಿರೋದು ಗೊತ್ತಿಲ್ಲ, ಹಣೆ ಬರಹ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಜಾಗೃತಿ ನಾವು ಇರಬೇಕು.